Hello everyone, welcome to Learn Easily. Here is the video to learn how to use and where to use has, have and had. ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಹ್ಯಾಸ್, ಹ್ಯಾವ್ ಮತ್ತು ಹ್ಯಾಡ್ ಈ ಆಕ್ಸಿಲರೀಸ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಎಲ್ಲಿ ಬಳಸ್ತೀವಿ, ಇವುಗಳ ಅರ್ಥ ಏನು ಅಂತಕ್ಕಂತಹ ಒಂದು ತುಂಬಾ ಸಿಂಪಲ್ ವಿಡಿಯೋ. ಐ ಆಮ್ ನಾಟ್ ಗೋಯಿಂಗ್ ಇನ್ ಡೀಟೇಲ್ ಇನ್ ಡೆಪ್ತ್. ಇಲ್ಲಿ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಓನ್ಲಿ ಹ್ಯಾಸ್, ಹ್ಯಾವ್, ಹ್ಯಾಡ್ ಇವು ಏನು, ಇವುಗಳನ್ನು ಎಲ್ಲಿ ಬಳಸಬೇಕು, ಯಾವ ಸಮಯದಲ್ಲಿ ಅಥವಾ ಹೇಗೆ ಬಳಸಬೇಕು ಅಂತಕ್ಕಂಥ ಒಂದು ಸಿಂಪಲ್ ವಿಡಿಯೋ ಆಗಿರುತ್ತೆ. ನೌ ಲೆಟ್ಸ್ ಮೂವ್ ಆನ್ ಟು ದ ಮೀನಿಂಗ್. ವಾಟ್ ಆರ್ ದೀಸ್ ತ್ರೀ? ಇವು ಏನು, ಹ್ಯಾಸ್, ಹ್ಯಾವ್, ಹ್ಯಾಡ್ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಮೊದಲಿಗೆ ನೋಡೋಣ. ಇಲ್ಲಿ ಹ್ಯಾವ್, ಹ್ಯಾಸ್ ಮತ್ತೆ ಹ್ಯಾಡ್, here they can be used to show possession and are important in making the perfect tenses. ಇಲ್ಲಿ ಹ್ಯಾಸ್, ಹ್ಯಾವ್ ಮತ್ತೆ ಹ್ಯಾಡ್ ಅಂತಕ್ಕಂಥವು ಹೆಲ್ಪಿಂಗ್ ವರ್ಬ್ಸ್ ಅಂತಾನೆ ತಗೋಬಹುದು, ಆಕ್ಸಿಲರೀಸ್. ಇವುಗಳನ್ನು ನಾವು ವಾಕ್ಯಗಳಲ್ಲಿ ಬಳಸ್ತಾ ಇರಬೇಕಾದ್ರೆ ಹೇಗೆ ಬಳಸ್ತೀವಿ ಅಥವಾ ಯಾವ ಸಮಯದಲ್ಲಿ ಬಳಸ್ತೀವಿ ಅಂದಾಗ ದೇ ಆರ್ ಯೂಸ್ಡ್ ಟು ಶೋ ದಿ ಪೊಸೆಷನ್. ಪೊಸೆಷನ್ ಮೀನ್ಸ್ ಓನರ್ಶಿಪ್, ಒಡೆತನ ಅಂತ. ಓಕೆ, ಈ ಒಂದು ಹ್ಯಾಸ್, ಹ್ಯಾವ್, ಹ್ಯಾಡ್ ಅನ್ನ ಯಾವಾಗ ಬಳಸ್ತೀವಿ ಅಂದಾಗ ಯಾವುದಾದ್ರೂ ಒಂದು ವಾಕ್ಯ ಹೇಳಬೇಕಾದ್ರೆ ಅದು ನನಗೆ ಸೇರಿದ್ದು, ಅವರಿಗೆ ಸೇರಿದ್ದು ಅಂತ ಹೇಳಬೇಕಾದ್ರೆ ಇವುಗಳನ್ನು ಹೆಚ್ಚಾಗಿ ಬಳಸ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಐ ಹ್ಯಾವ್ ಎ ಕಾರ್, ಶಿ ಹ್ಯಾಸ್ ಎ ಕಾರ್, ದೇ ಹ್ಯಾವ್ ಕಾರ್ ಅಂದ್ರೆ ಅವರ ಬಳಿ ಇದೆ, ಅವರಿಗೆ ಸೇರಿದ್ದದು. ಐ ಹ್ಯಾವ್ ಪೆನ್, ನನ್ನ ಬಳಿ ಪೆನ್ ಇದೆ, ಈ ಪೆನ್ ನನ್ನದ್ದು ಅಂತ ಒಂದು ಓನರ್ಶಿಪ್ ಬಗ್ಗೆ ಹೇಳಬೇಕಾದ್ರೆ ಈ ಹ್ಯಾವ್, ಹ್ಯಾಸ್ ಮತ್ತೆ ಹ್ಯಾಡ್ ಅನ್ನ ಬಳಸ್ತೇವೆ. ಅದರ ಜೊತೆಗೆ ದಿಸ್ ಹ್ಯಾಸ್, ಹ್ಯಾವ್ ಅಂಡ್ ಹ್ಯಾಡ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಮೇಕಿಂಗ್ ಪರ್ಫೆಕ್ಟ್ ಟೆನ್ಸಸ್. ವಿ ನೋ ದೇರ್ ಇಸ್ ಎ 3 tenses in English grammar: present, past and perfect. In that all 3 have 4 again forms, means each tense has 4 forms. In that the perfect tense is also. ಇಲ್ಲಿ ಆ ಪರ್ಫೆಕ್ಟ್ ಟೆನ್ಸ್ ಅನ್ನ ಮಾಡಬೇಕಾದ್ರೂ ಸಹ ನಾವಿಲ್ಲಿ ಹ್ಯಾಸ್, ಹ್ಯಾವ್ ಮತ್ತೆ ಹ್ಯಾಡ್ ಅನ್ನ ಬಳಸ್ತೇವೆ. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಶೋ ಯು ದ ಪರ್ಫೆಕ್ಟ್ ಟೆನ್ಸ್ ಹಿಯರ್. ಇಲ್ಲಿ ನಾನು ನಿಮಗೆ ಟೆನ್ಸ್ ಅನ್ನ ಹೇಳ್ಕೊಡ್ತಾ ಇಲ್ಲ. ಸಿಂಪಲ್ ಆಗಿ ಹ್ಯಾಸ್ ಮತ್ತೆ ಹ್ಯಾವ್ ಮತ್ತೆ ಹ್ಯಾಡ್ ಅನ್ನ ಯಾವ ವಾಕ್ಯದಲ್ಲಿ ಯಾವ ಸಮಯದಲ್ಲಿ ಬಳಸ್ತೇವೆ ಅಂತ. ಆಲ್ರೆಡಿ ಯು ನೋ ಹಿಯರ್ ಹ್ಯಾವ್, ಹ್ಯಾಸ್ ಅಂಡ್ ಹ್ಯಾಡ್ ಈಸ್ ಯೂಸ್ಡ್ ಟು ಶೋ ದಿ possession, ownership of the things, and we are using them in a perfect tenses also. And let's see the first one, has. Here the has, it is used with the third person singular pronouns and singular nouns in a present tense. Okay, ಇಲ್ಲಿ has ಅನ್ನು ನಾವು ಯಾವಾಗ ಬಳಸ್ತೀವಿ ಅಂದಾಗ ಸಿಂಗ್ಯುಲರ್ ಪರ್ಸನ್, ಥರ್ಡ್ ಪರ್ಸನ್ ಪ್ರೊನೌನ್ಸ್ ಗೊತ್ತಿರುತ್ತೆ. ಹಿ, ಶಿ, ಇಟ್, ದಟ್, ದಿಸ್ ಇವು ಥರ್ಡ್ ಪರ್ಸನ್ ಪ್ರೊನೌನ್ಸ್ ಬರುತ್ತೆ. ಈ ಥರ್ಡ್ ಪರ್ಸನ್ ಪ್ರೊನೌನ್ಸ್ ಸಿಂಗ್ಯುಲರ್ ಆಗಿದ್ದಾಗ ಪ್ಲಸ್ ಸಿಂಗ್ಯುಲರ್ ನೌನ್ಸ್ ಬಂದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹ್ಯಾಸ್ ಅನ್ನ ಬಳಸ್ತೇವೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಈ ಒಂದು ಹ್ಯಾಸ್ ಅನ್ನ ಬಳಸ್ತೇವೆ. ಹೇಗೆ? ಲುಕ್ ಅಟ್ ದಿಸ್. ಇಲ್ಲಿ ನೋಡಿ, ಹ್ಯಾಸ್ ಅನ್ನು ನಾವು ಯಾವಾಗ ಬಳಸ್ತೀವಿ ಅಂದಾಗ ಹಿ ಮುಂದ್ಗಡೆ ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್, ರಾಜು ಹ್ಯಾಸ್, ರಾಮು ಹ್ಯಾಸ್, ದ ಗರ್ಲ್ ಹ್ಯಾಸ್, ದ ಬಾಯ್ ಹ್ಯಾಸ್. ಸಿಂಗ್ಯುಲರ್ ಬಂದಾಗ ಮಾತ್ರವೇ ಏನು ಮಾಡ್ತೀವಿ, ಹ್ಯಾಸ್ ಅನ್ನ ಬಳಸ್ತೇವೆ. ಅರ್ಥ ಆಗ್ತಾ ಇದೆಯಲ್ವಾ? ಹಿ ಹ್ಯಾಸ್ ಎ ಪೆನ್, ಶಿ ಹ್ಯಾಸ್ ಎ ಬಾಲ್, ಇಟ್ ಹ್ಯಾಸ್ ಎ ಟೇಲ್, ರಾಜು ಹ್ಯಾಸ್ ಎ ಕಾರ್. ಓಕೆ, ಅಂದರೆ ಇದನ್ನ ನಾವು ಸಿಂಗ್ಯುಲರ್ ಪ್ರೊನೌನ್ಸ್ ಮತ್ತೆ ಸಿಂಗ್ಯುಲರ್ ನೌನ್ಸ್ ಬಂದಾಗ ಹ್ಯಾಸ್ ಅನ್ನ ಬಳಸ್ಕೊತೇವೆ. ಅದು ಪ್ರೆಸೆಂಟ್ ಟೆನ್ಸ್ ಅನ್ನೋದನ್ನ ಹೇಳುತ್ತೆ. ಇಟ್ ಮೇ ಬಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದನ್ನ ಹೇಳುತ್ತೆ. ಹ್ಯಾಸ್ ಅನ್ನ ನಾವು ಹೆಚ್ಚಾಗಿ ಅಥವಾ ಹ್ಯಾಸ್ ಅನ್ನ ಯಾವಾಗ ಬಳಸ್ತೀವಿ ಅಂದಾಗ ಹಿ, ಶಿ, ಇಟ್ ಅಂಡ್ ನೇಮ್ಸ್, ದಟ್ ಈಸ್ ಸಿಂಗ್ಯುಲರ್ ನೇಮ್ಸ್, ಏಕವಚನದಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಪದಗಳ ಮುಂದೆ ಅದರ ಒಂದು ಓನರ್ಶಿಪ್ ಅನ್ನ ಹೇಳಬೇಕಾದ್ರೆ ಹ್ಯಾಸ್ ಅನ್ನ ಬಳಸ್ಕೋತೇವೆ. ಲುಕ್ ಅಟ್ ದ ಸೆಂಟೆನ್ಸಸ್. ಹಿ ಹ್ಯಾಸ್ ಎ ರಿಯಲಿ ಬ್ಯಾಡ್ ಕೋಲ್ಡ್, ಅಂದ್ರೆ ಅವನಿಗೆ ತುಂಬಾ ನೆಗಡಿ ಇದೆ. ಶಿ ಹ್ಯಾಸ್ ರೆಡ್ ವಿಂಗ್ಸ್, ಅವಳ ಬಳಿ
ರೆಡ್ ವಿಂಗ್ಸ್, ಕೆಂಪು ರೆಕ್ಕೆಗಳಿದೆ. ಇಟ್ ಹ್ಯಾಸ್ ಸ್ಟಾರ್ಟೆಡ್ ಟು ರೈನ್ ಅಗೇನ್. ಇಟ್ ಹ್ಯಾಸ್ ಸ್ಟಾರ್ಟೆಡ್ ಟು ರೈನ್ ಅಗೇನ್. ನೆಕ್ಸ್ಟ್, ತರುಣ್ ಹ್ಯಾಸ್ ಎ ಫುಟ್ಬಾಲ್. Ankita has got new pet dog. This car has a flat tire. Divya has a pretty doll. See, ಈ ಎಲ್ಲ ಎಕ್ಸಾಂಪಲ್ ಸೆಂಟೆನ್ಸ್ ಅನ್ನು ನೋಡಿದಾಗ the subject is singular, especially singular pronouns and singular nouns ಬಂದಾಗ we are using has, a helping verb, and that has shows the ownership, possession of that subject. ಆ ಸಬ್ಜೆಕ್ಟ್ ನ ಪೊಸೆಷನ್ ಬಗ್ಗೆ ಹೇಳುತ್ತೆ. ಅಂಡ್ ಇಟ್ ಆಲ್ಸೋ ಟೆಲ್ಸ್ ಅಸ್ ದಟ್ ಇಟ್ ಈಸ್ ಎ ಪ್ರೆಸೆಂಟ್ ಟೆನ್ಸ್. ಹಿ ಹ್ಯಾಸ್ ಎ ಕಾರ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಳುತ್ತೆ. ಅಂಡ್ ಅದು ಈ ಹ್ಯಾಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನು ಕೂಡ ಹೇಳುತ್ತೆ. ಇಟ್ ಹ್ಯಾಸ್ ಸ್ಟಾರ್ಟೆಡ್ ಟು ರೈನ್ ಅಗೇನ್. ಐ ಆಮ್ ನಾಟ್ ಗೋಯಿಂಗ್ ಟು ಡೀಪ್ ಇನ್ ಟೆನ್ಸ್, ಜಸ್ಟ್ ಐ ಆಮ್ ಸೇಯಿಂಗ್ ವಿ ಆರ್ ಯೂಸಿಂಗ್ ಹ್ಯಾಸ್ ಇನ್ ಫ್ರಂಟ್ ಆಫ್ ಎ ಸಿಂಗ್ಯುಲರ್ ಪ್ರೊನೌನ್ಸ್ ಅಂಡ್ ಸಿಂಗ್ಯುಲರ್ nouns or the subject which is singular. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ಪ್ರೆಸೆಂಟ್ ಟೆನ್ಸಲ್ಲಿ ಓನರ್ಶಿಪ್ ಅನ್ನು ಹೇಳೋದಕ್ಕೆ ಮತ್ತು ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಸಿಂಗ್ಯುಲರ್ನ ಮುಂದೆ ಹ್ಯಾಸ್ ಅನ್ನು ಬಳಸ್ತೇವೆ. ನೆಕ್ಸ್ಟ್, ಸಿ ಹ್ಯಾವ್. ಲೈಕ್ ಹ್ಯಾಸ್, ಹ್ಯಾವ್ ಈಸ್ ಆಲ್ಸೋ ಎ ಆಕ್ಸಿಲರಿ. ಹಿಯರ್ ಹ್ಯಾವ್ ಈಸ್ ಯೂಸ್ಡ್ ವಿತ್ ಸಮ್ ಪ್ರೊನೌನ್ಸ್ ಆ್ಯಂಡ್ ಪ್ಲೂರಲ್ ನೌನ್ಸ್ in a present tense. Here some pronouns is nothing but plural pronouns and plural nouns. has ನ ಹಾಗೆ have ಅನ್ನು ಸಹ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಒಂದು ಪೊಸೆಷನ್ ಅನ್ನ, ಓನರ್ಶಿಪ್ ಅನ್ನ ತೋರಿಸ್ತಕ್ಕಂಥದ್ದಕ್ಕೆ ಬಳಸ್ತೇವೆ. ಜೊತೆಗೆ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲೂ ಸಹ have ಅನ್ನ ಬಳಸ್ಕೋತೇವೆ. ಆದರೆ ಈ have ಅನ್ನ ನಾವು ಎಲ್ಲಿ ಬಳಸ್ತೀವಿ ಅಂದಾಗ when the subject is plural. The subject may be pronouns or ನೌನ್ಸ್. ಸಬ್ಜೆಕ್ಟ್ಗಳು ಪ್ರೊನೌನ್ ಆಗಿರಬಹುದು ಅಥವಾ ನೌನ್ಸ್ ಆಗಿರಬಹುದು. ಅವು ಪ್ಲೂರಲ್ ಫಾರಮ್ ಅಲ್ಲಿದ್ದಾಗ, ಬಹುವಚನದಲ್ಲಿದ್ದಾಗ ಅವುಗಳ ಮುಂದೆ ಹ್ಯಾವ್ ಅನ್ನು ಬಳಸ್ತೇವೆ. ಹ್ಯಾವ್ ಈಸ್ ಆಲ್ಸೋ ಎ ಪೊಸೆಷನ್, ಓನರ್ಶಿಪ್ ಫಾರ್ ದ ಪ್ಲೂರಲ್ ಸಬ್ಜೆಕ್ಟ್ಸ್. ಪ್ಲೂರಲ್ ಸಬ್ಜೆಕ್ಟ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ಪ್ಲೂರಲ್ ಸಬ್ಜೆಕ್ಟ್ನಲ್ಲಿ ಬಳಸ್ತೇವೆ. ಸಿ ದ ಎಕ್ಸಾಂಪಲ್ ಹಿಯರ್. ಐ ಹ್ಯಾವ್ ಎ ಪೆನ್. I have a car. I have a house. I have big ball. Like that. You have pen. You have house. You have book. We have pens. We have notebooks. Like this. They have. The birds have. The animals have. People have. The children have. The kids have. The girls have. Okay. Have is used in front of the plural pronouns and plural nouns and the plural subjects. Here the have is used to show the possession and also the present tense, and have is also used to present perfect tense sentences. Here look at the sentences. I have many friends. We have a new music teacher. You have bought a new car. They have a test tomorrow. The children have to play cricket. The twins have blue eyes. Peacocks have long feathers. Okay, see here have is used to show the possession of the subject. I have many friends. ನನ್ನ ಬಳಿ ಬಹಳ ಫ್ರೆಂಡ್ಸ್ ಇದ್ದಾರೆ. ಅಂದರೆ ನನಗೆ, ನನ್ನ ಒಂದು ಓನರ್ಶಿಪ್, ನನಗೆ ಸೇರಿರ್ತಕ್ಕಂಥದ್ದು ಬಹಳ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳೋದಕ್ಕೆ ಈ ಒಂದು ಹ್ಯಾವ್ ಅನ್ನ ಬಳಸ್ತಾ ಇದ್ದೇವೆ. ವಿ ಹ್ಯಾವ್, you have, they have, the children have, the twins have, the birds have, peacocks have, the lions have, peoples have, girls have, the boys have. ಬಹುವಚನ ಮೀನ್ಸ್ ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಹ್ಯಾವ್ ಅನ್ನ ಪೊಸೆಷನ್ ಆಗಿ ಅವರ ಒಂದು ಓನರ್ಶಿಪ್ ಅನ್ನ ತೋರಿಸೋದಿಕ್ಕೆ ಈ ಒಂದು ಹ್ಯಾವ್ ಬಳಸ್ಕೋತೇವೆ ಇನ್ ಪ್ರೆಸೆಂಟ್ ಟೆನ್ಸ್. ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ನಾವು ಈ ಒಂದು ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಹ್ಯಾವ್ ಅನ್ನ ಬಳಸ್ತೇವೆ. ಅಂಡ್ ನೆಕ್ಸ್ಟ್, ಹ್ಯಾಡ್. ಹ್ಯಾಡ್ ಈಸ್ ಯೂಸ್ಡ್ ವಿತ್ ಬೋತ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಫಾರ್ ಪಾಸ್ಟ್ ಟೆನ್ಸ್ ಫಾರ್ ಶೋಯಿಂಗ್ ದಿ ಪೊಸೆಷನ್ ಆಫ್ ದಿ ಸಬ್ಜೆಕ್ಟ್. ಹ್ಯಾಡ್ ಅನ್ನು ನಾವು ಯಾವಾಗ ಬಳಸ್ತೀವಿ ಅಂದಾಗ ಪಾಸ್ಟ್ ಟೆನ್ಸ್ ಅನ್ನ ಹೇಳಬೇಕಾದ್ರೆ ಅದರಲ್ಲೂ ಆ ಒಂದು ಸಬ್ಜೆಕ್ಟ್ ಅದು ಸಿಂಗ್ಯುಲರ್ ಇರಬಹುದು ಅಥವಾ
ಪ್ಲೂರಲ್ ಇರಬಹುದು. ಪಾಸ್ಟ್ ಟೆನ್ಸ್ ಪೊಸೆಷನ್ ಅನ್ನ ಹೇಳಬೇಕಾದ್ರೆ, ಪಾಸ್ಟ್ ಟೆನ್ಸ್ ಅಂದಾಗ ಭೂತಕಾಲದಲ್ಲಿ ಅವರಿಗೆ ಸೇರಿತ್ತು, ಅವರ ಒಡೆತನದಲ್ಲಿತ್ತು ಇದು ಅಂತ ಹೇಳಬೇಕಾದ್ರೆ ನಾವು ಹ್ಯಾಡ್ ಅನ್ನ ಬಳಸ್ತೇವೆ. ಅಂಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೂ ಸಹ ಹ್ಯಾಡ್ ಅನ್ನ ಬಳಸ್ತೇವೆ. ಪಾಸ್ಟ್ ಪರ್ಫೆಕ್ಟ್ ಅಂದಾಗ ಪಾಸ್ಟ್ ಇಂದ ಪಾಸ್ಟ್, ಭೂತಕಾಲದಲ್ಲಿ ಭೂತಕಾಲ ಹಿಂದೆ ನಡೆದೋಗಿದೆ, ಅದು ಮತ್ತೆ ರಿಪೀಟ್ ಆಗಲ್ಲ ಅಂತ ಒಂದು ಘಟನೆಗಳನ್ನ ಹೇಳಬೇಕಾದ್ರೆ ನಾವು ಹ್ಯಾಡ್ ಅನ್ನ ಬಳಸ್ತೇವೆ. ಲುಕ್ ಅಟ್ ದ ಎಕ್ಸಾಂಪಲ್. He had, she had, it had, Raju had. Like this. I had, you had, we had, they had, the birds had. Here the subjects he, she, it, Raju singular, I, you, we, they, the birds. They are plural subject. For past tense, to show the possession, we are using had. Okay, subject singular ಇರಲಿ ಅಥವಾ ಪ್ಲೂರಲ್ ಇರಲಿ, ಪಾಸ್ಟ್ ಟೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಹ್ಯಾಡ್ ಅನ್ನ ಬಳಸ್ತೇವೆ. ಓಕೆ, ಅಂಡ್ ಲುಕ್ ಅಟ್ ದ ಎಕ್ಸಾಂಪಲ್. ಈ ಹ್ಯಾಡ್ ಎ ರಿಯಲಿ ಬ್ಯಾಡ್ ಕೋಲ್ಡ್. ಶಿ ಹ್ಯಾಡ್ ರೆಡ್ ವಿಂಗ್ಸ್. ಐ ಹ್ಯಾಡ್ ಸ್ಟಾರ್ಟೆಡ್ ಟು ಗೋ. ಇಟ್ ಹ್ಯಾಡ್ ಸ್ಟಾರ್ಟೆಡ್ ಟು ರೈನ್ ಅಗೈನ್. ತರುಣ್ ಹ್ಯಾಡ್ ಎ ಫುಟ್ಬಾಲ್. Ankita had got a new pet dog. This car had a flat tire. Diya had a fretty doll. Okay, see, these are all the examples for the had. Okay, had, it shows the past tense for a subject, maybe a singular or plural. Plural subject irli, singular subject irli, had antakantaddu past tense form anna torisutte. Look at some more examples. Here, we had played video games. He had beaten chess easily. Harry had become a successful marker. They had cut the tree last week. She had drawn a good painting. He had eaten all the snacks. John had found a new job. My dad had gone to California. See, here the subjects are singular, plural, but we are using had. This had tells us that it is a past tense. For past perfect we are using had. Here has and have is used to show the possession and the present tense. Has is for singular, have is for plural, and had is used in front of both singular and plural subjects, and it tells us it is a past tense and past perfect tense. I hope you come to know that here we are using has, have and had for the possession. Has is for singular, have is for plural present tense, and had is for past tense.